ಹೋರಾಟ ತಪ್ಪಂತೆ ಕಾನೂನು ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಕಳಿಸಿ ಅವ್ರನ್ನ ಕಳಿಸಿದಾರ ಒಂಚೂರು ಅವ್ರನ್ನ. ಹೋರಾಟ ಕಾನೂನಂತೆ ಕಾನೂನು ಅಪ್ಪಂದಂತೆ ಕಾನೂನು ಅಧಿಕಾರವಂತೆ ಅಧಿಕಾರ ಅಪ್ಪಂದಂತೆ ಅಧಿಕಾರ ಸರ್ಕಾರಕ್ಕೆ ರೈತ ವಿರೋಧಿ ತಹಸೀಲ್ದಾರರಿಗೆ, ಭ್ರಷ್ಟಾಚಾರಿದಾರರಿಗೆ, ಅವಿವೇಕಿ ತಹಸೀಲ್ದಾರರಿಗೆ, ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ, ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ, ಕುಡಿಯಲು ನೀರು ಕೊಡದ ಭ್ರಷ್ಟ ಸರ್ಕಾರಗಳಿಗೆ, ರೈತ ವಿರೋಧಿ ಸರ್ಕಾರಗಳಿಗೆ, ಜನ ಜಾನುವಾರುಗಳಿಗೆ ನೀರು ಕೊಡದ ಭ್ರಷ್ಟ ಸರ್ಕಾರಗಳಿಗೆ, ರೈತ ವಿರೋಧಿ ತಹಸೀಲ್ದಾರರಿಗೆ ಅಧ್ಯಕ್ಷರಿಗೆ ಮೀಟಿಂಗ್ ಅದೊಂದು ನಾವು ಮನೆಗೆ ಈಗ ಬಂದು ಅವ್ರು ಲೇಟ್ ಈಗ ಬಂದ್ರು ಚೆನ್ನಾಗಿ ಕೂಗ್ರಿ ಒಂಚೂರು ಜೋರಾಗಿ ಹಾಗಾಗಿ ಜವಾಬ್ದಾರಿ ಕಲಿಬೇಕು. ನಾವ್ ಎದ್ರೆ ಮೊನ್ನೆ ಒಡಲ್ಪಳ್ಳ ಮಾಡಿದ್ರು ಮಾಲ್ತಿಪ್ರಿಯ ಅವ್ರಿಗೆ ಡಿಎಫ್ಒಗೆ ನಾವ್ ಆದ್ರೆ ಕಾನೂನು ತಗೊಳಲ್ಲ ಕೈಗೆ. ಕಾನೂನು ಚೌಕಟ್ಟಲ್ಲಿ ತಗೋತೀವಿ. ಕಾನೂನು ಹೆಂಗ್ ತಗೋಬೇಕು ಅಂತ ನಮ್ಗೆ ಗೊತ್ತು. ನಿಮ್ ಮನೆಗಳು ಎಷ್ಟು ಬಂಡವಾಳ ಮಾಡಿದ್ರಿ, ಎಷ್ಟು ದುಡ್ಡು ಮಾಡಿದ್ರಿ ಅಂತ ನಮ್ಗೆ ಗೊತ್ತು. ನಾವುಗಳು ಯಾರು ಮಾಡಿಲ್ಲ. ಕಳೆದ್ರೆ ಅವ್ರ ನಂಬ್ತಾವ್, ಇಲ್ಲ ಅಂತ ನಾ ನಿಂತವ್ ಅವ್ರ ನಂಬ್ತಾವ್ ಅವ್ರ. ಹಾಗಾಗಿ ಈ ಜನಸಾಮಾನ್ಯ ನಾವು ಸಿಗಕಟ್ಟು ಸಾಯ್ತೀವಿ ಇಬ್ಬರ ಮಧ್ಯೆ ಪ್ರಾಮಾಣಿಕ ಇರೋರು. ಹಾಗಾಗಿ ಡಿಎಫ್ ಕಲಿಸಿದ ಆಗೋದಲ್ವಾ? ಈಗ ಆಮೇಲೆ ಯಾವ್ದೀಗ LPG ಪ್ರಾಜೆಕ್ಟ್ ವಿಲೇಜ್ ಯಾರು ಹೊಳೆಯಲ್ಲಿ ಒಳಗೆ ಇಲ್ಲಿಗಲ್ಲು ದಯವಿಟ್ಟು ಅಧಿಕಾರಿಗಳು ಬಾರ್ಗಳು, ಒಳಗೆ ಹನಿಮೂನ್ಗಳು, ಮದುವೆಗಳು ಎಲ್ಲನೂ ಮಾಡ್ತಾರೆ. ಅವ್ರ ನೀವು ಯಾರು ಏನು ಮಾಡಿಲ್ಲ. ಅವರು ಏನು ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರ್ ಕಮಿಟಿ ಇಲ್ಲ, ಅಲ್ಲಿ ಕಮಿಟಿಗೆ ಬಂದಿಲ್ಲ. ಅದು ಎಲ್ಲರಿಗೂ ನೀವು ಮಾಡ್ಕೊಂಡಿದ್ದೀರಿ. ಒಂದು ಪಾಸ್ ಆಗಿಲ್ಲ ಅಲ್ಲಿ RC ಅಧ್ಯಕ್ಷತೆಯಲ್ಲಿ. ನಾವು ಚಾಮರಾಜನಗರದಲ್ಲಿ RC ಮೀಟಿಂಗ್ ಕರೆದು ಇದುವರೆಗೂ ಒಂದು ಮೀಟಿಂಗ್ RC ಮಾಡಿಲ್ಲ. ಅಂದ್ರೆ ಯಾವ ತರ ಬಂಡವಾಳ ಶಾಹಿಗಳಲ್ಲಿ ಮಾಡ್ತಾ ಇದ್ದಾರೆ. ನಾವು ನೀವು ಒಂದು ನಿಮಿಷ ಕೂತ್ರಿ. ಏನ್ ಕಲಿ ಯಾರು ನೀವು ಜಬರ್ದಸ್ತ್ ಮಾಡೋದು? ಯಾರು ಮಾಡಿ ಡಿಎಫ್ ಮಾತಾಡಿ ಪದೇ ಪದೇ ಹೇಳ್ತಾ ನೀವು ಹೇಗ್ ಬೆಳೀತಾರೆ. ಮೊನ್ನೆ ಒಡಕೆ ಹೇಗ್ ಬೆಳೆದಾರೆ. ಏನ್ ಆಡಾಡ್ರೆ ಬಾರಿಸ್ತಾರೆ ನೀವು. ಅನ್ನ ಉಡಲ್ಲ ನೀವೆಲ್ಲ ಒಟ್ಟಿಗೆ ಅನ್ನೆಲ್ಲ ಉಡವೇನ್ರಿ ನೀವು ಕಾಡ್ತಿದ್ದಾರೆ. ರೈತ ಬೇಡ ನಿಮ್ಗೆ ಕೊಬ್ಬಿಸ್ರಿಂದ ನಿಮ್ಗೆ ಎಲ್ಲರಿಗೂ ಭ್ರಷ್ಟರೇ ಹೇಳೋದು. ಒಳಗೆ ಯಾರಿಗೆ ಕೊಟ್ಟರು ನಿಮ್ಗೆ ಅಪ್ಪನೇನ ಮಾಡಿ ಡಿಎಫ್ ಮಾಡಿ ಫೋನ್ ನಿಮ್ಗೆ ಬಿಡ ಹಾಕ್ತೇನೋ ಈಗ ಮಾಡ್ಬಿಟ್ಟು ಅವ್ರ ಮೇಲೆ FIR ಹಾಕ್ಬೇಕು. FIR ಹಾಕಿದ್ರೆ ರೋಡಲ್ಲಿ ಬಂದ್ಬಿಡ್ತೀವಿ ಈಗ. ಏನ್ ನೀವು ಮಾಡ್ಬಿಟ್ಟು ಕೇಸ್ ಆದ್ರೆ ನಮಗ್ ಬೆಂದಿಲ್ಲ ಕುಸ್ಕಿಲ್ವಾ? ಕೊಂಬ ಇಲ್ಲ ನಿಮ್ಗೆ. CM PM ಇಲ್ಲ ಕೊಂಬ. ನಮಗೆ ಕೊಂಬಿರೋದು ಈಗ ಫೋನ್ ಮಾಡಿ FIR ಮಾಡಕ್ಕೆ ಇಮ್ಮಿಡಿಯೇಟ್ ಆಗ್ಬೇಕು.
ಸ್ಟೇಷನ್ಗೆ ಇಮಿಡಿಯೇಟ್ ಕಂಪ್ಲೇಂಟ್ ಆಗಬೇಕು. ಮಾಡಿ ಫೋನ್ ಮೊನ್ನೆ ನಮ್ಮ ಡಿವೈಎಸ್ಪಿ ಬಂದ್ ಮಾಡಿದ್ರು. ಎಫ್ಐಆರ್ ಆಗಿದೆಯಾ? ಎಷ್ಟು ಜನ ತಗೊಂಡ್ರೆ ಕೊಡ್ತೀನಿ. ಕಾರ್ಡ್ ಕಟ್ಟಾಕೊಡ್ತೀವಿ. ನಿಮ್ಮ ಏನ್ ತಿಳ್ಕೊಳ್ಳಿ ರೈತು ಅಂದ್ರೆ ನೀವು ಆಟ ಆಡ್ರಿ ಆಟೋ ನೀವೆಲ್ಲ ಆ ಕಾಲ ಹೋಯ್ತು. ಲೂಟಿ ಮಾಡೋರು ಕಾಲ ನೀವು ತಿಂದು ತೆಗೆದ್ರೆ ಎಷ್ಟೊಂದು ಸಭೆ ದುಡ್ಡು ಗೊತ್ತಾ? ಬಂಡೀಪುರ ಬಂದ್ಲಿ 35 ಕೋಟಿ ಒಳಗ ಬಾರ್ ಇಟ್ಕೊಂಡಿದ್ದಾರೆ. ನೀವು ಗೊತ್ತಾ? ಕಾಡುಗಳ ಬಾರು ಅವರ ರೆಸಾರ್ಟ್ಗಳು ಮತ್ತೆ ಇಲ್ಲಿ ಒಡೆರ್ಪಾದ ರೆಸಾರ್ಟ್ಗಳು ಗೊತ್ತಾ? ಸೀಸ್ ಮಾಡಿದ್ದಾರೆ. ಯಾವ ನೀವು ನಮ್ಮ ಹೆಸರು ಊರು ಹೇಳಿ ನಾವು ಕೇಳ್ಕೊತೀವಿ. ನನ್ನ ಹೆಸರು ದಿವ್ಯೇಶ್ ಅಂತ, ಚಿಕ್ಕಬಳ್ಳಾಪುರ ಗ್ರಾಮ. ಸರ್, ಏನಾಗಿದೆ, ಕಾಡಾನೆ ಬಂದಿದೆ ರಾತ್ರಿ. ನಮ್ಗೆ ನಾವು ಮಕ್ಕಳು ಇಷ್ಟೇ ಇರ್ತೀವಿ ಮನೇಲಿ. ತೊಂದ್ರೆ ಆದ್ರೆ ನಾವ್ ಯಾರಿಗೆ ಹೇಳೋಣ, ಯಾರು ಕೇಳೋಣ? ನಾವು ಕೇಳಿದ್ರೆ ಪರಿಹಾರಕ್ಕೋಸ್ಕರ ಹೋದ್ರು ಅಲ್ಲೇನು ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ. ದಯವಿಟ್ಟು ನಾವೇನ್ ಕೇಳ್ಕೊಳ್ತಾ ಇದೀವಿ ಅಂದ್ರೆ, ಕಾಡಂಚಿನ ಗ್ರಾಮ ಆಗಿದ್ರು ಸಹ ಇಲ್ಲಿ ಕೇಳಿದ್ರೆ BRT ಅವರು ನಮ್ಮಲ್ಲಿ ಬಂದಿಲ್ಲ ಅಂತ ಆ ಕಡೆಯಿಂದ ಆನೆ ಓಡಿಸ್ತಾರೆ, ಈ ಕಡೆಯಿಂದ ನಮಗ್ ಬಂದಿಲ್ಲ ಅಂತ ಇವ್ರು ಓಡಿಸ್ತಾರೆ. ಮಧ್ಯದಲ್ಲಿ ಬಲಿಪಶು ಆಗ್ತಾ ಇರೋದು ನಮ್ಮಂತ ಜನಸಾಮಾನ್ಯ ರೈತರು. ಹೇಳಿ ಸರ್. ಮಾಡ್ಬಿಟ್ಟು ಹೋದಾಗ ಅವ್ರನ್ನ ನೀವು ಏನಂತಿದ್ರೆ ಆಫೀಸಿಗೆ ಬಂದಾಗ ಯಾರು ಬಂದಿರಪ್ಪ ಅಂತ ಕೇಳಿದ್ರೆ ನಮ್ಗೆ ಅವ್ರ ಹೆಸರು ಕುಲ ಗೊತ್ತಿರಲ್ಲ. ಅದಕ್ಕೇನಾದ್ರೂ ಒಂದು ಅಕ್ಲಾನ್ಮೆಂಟ್ ನಿಮ್ ಕಡೆಯಿಂದ ಅವ್ರ ಹೆಸರು ಕುಲ ಸೇರಿಸಿ ಅಕ್ಲಾನ್ಮೆಂಟ್ ಕೊಡ್ಬೇಕು. ಒಂದು ಹಣ ಮೊದಲನೇದಾಗಿ ನಿಮ್ದು ಏನು ಅರ್ಜಿ ಕೊಟ್ಟಿರ್ತಾರಲ್ಲ ಅಲ್ಲೇ ಸಿಗ್ನೇಚರ್ ಮಾಡಿ ಡೇಟ್ ಹಾಕಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಕಸ್ಮಾತ್ ಅದಿಲ್ಲ ಅಂತಂದ್ರೆ ನಿಮ್ಮ ಹೆಸರು ಶಾಂತಿ. ನಾವು ಮಾತಾಡೋದು ಕೇಳ್ಬೇಕಾನೆ, ಒಬ್ಬರು ಮಾತಾಡಬೇಕು, ಎಲ್ಲ ಕೇಳ್ಬೇಕು. ನಿಮ್ಗೂ ಮೈಕ್ ಕೊಡ್ತೀವಿ, ಎಲ್ಲ ಬರೀ ಏನೆಲ್ಲ ಕೇಳೋಕೋಬೇಡಿ. ಇವರು ಒಬ್ರು ಮಾತಾಡಿ ಅವ್ರು ಏನ್ ಮಾತಾಡ್ತಾರೆ ಆ ವಿಷಯ ನಿಮ್ಗೆ ಆಗಿದ್ರೆ ಬಿಟ್ಬಿಡಿ. ಬೇರೆ ವಿಷಯದಲ್ಲಿ ಇನ್ನೊಂದು ಗ್ರಾಮ ಮಾತಾಡ್ಬೋದು. ಬನ್ನಿ, ದಯವಿಟ್ಟು ಯಾರ ಬನ್ನಿ ಮಾತಾಡ್ಬಿಡಿ. ನಾನ್ ಮಾತಾಡೋಕ್ಕಾಗಲ್ಲ, ಬನ್ನಿ. ನಮ್ದು ಯಾವ ರೋಡ್ ಫಾರೆಸ್ಟ್ ನಮ್ದು LPS ಪ್ರಾಜೆಕ್ಟ್ ರೋಡ್ ಮಾಡಕ್ ಹೋದ್ರು ನಮ್ದು. ನೀವು ಅಲ್ಲೇ ಬಂದು ಉಳ್ಕೊಳ್ಳಿ. ಅರಣ್ಯ ಇಲಾಖೆ ಎಲ್ಲರೂ ಬಂದು ಕಾಡುಗಳ ಉಳ್ಕೊಳ್ಳಿ. ನೀವು ರೋಡ್ ಹಾಕೋದೈತ ನಿಮ್ಮ ಮಕ್ಕಳು ಹೇಳ್ತಿರಲ್ಲ. ನೀವು DFOಗಳು ಬಂದಲ್ಲಿ ಉಳ್ಕೋಬೇಕು ತೊಡ್ಡಿಕೆರೆ ಇಂಡಿನ ಹತ್ತಲ್ಲಿ. ಆಗ ನಿಮ್ಗೆ ಗೊತ್ತಾಗ ನಿಮ್ ಹೆಂಡತಿ ಮಕ್ಕಳಿಗ. ನಿಮ್ ಹೆಂಡತಿ ಮಕ್ಕಳು ಬೆಂಗಳೂರು ಒಳಗ ಒಳ್ಳೊಳ್ಳೆ ಐಬಿಲ್ ಇರ್ತೀವಿ, ನಾವ್ ಅಲ್ಲಿನವ. ನೀವು ರೋಡ್ ಮಾಡಬೇಡ ಅಂತ ನಿಮ್ಮ ಮಕ್ಕಳಿಗೂ ರೋಡ್ ಮಾಡ್ಕೋಬೇಡಿಯಾರ. ತಿನ್ನಿ ಹಂದಿ ಹಾಲೇ ಕುಡಿರಿ, ನಮ್ಮ ಹಾಲು ಕುಡಿಬೇಡಿ, ಹಸು ಹಾಲು ನೀವು. ಹಾಗಾಗಿ ಎಲ್ರು ಬರ್ಬೇಕು. ಈಗ ನಮ್ಮ ಎಲ್ಲರೂ ರೈತರು ಆ ಭಾಗದ, ಈಗ ನಾವೊಬ್ಬ ಮಾತಾಡೋದು ಚೆನ್ನಾಗಿರಲ್ಲ, ಆ ಭಾಗದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ರೈತರು. ಆಮೇಲೆ ಅವ್ರಗಳ ಬಗ್ಗೆ ಜಬರ್ದಸ್ತ್ ಮಾಡಕ್ಕೆಲ್ಲ ಅವರು ತಹಸೀಲ್ದಾರ್ಗೆ ಕೊಂಬಿಲ್ಲ. ಸಂಬಳ ಕೊಡದ 30 ದಿನ ಸಂಬಳ ಕೊಡುವ ಅವ್ರಿಗೆ ಯಾರ ಅಪ್ರೂವ್ ಕೊಟ್ಟಿದ್ರು? ರಾಜಕೀಯದಲ್ಲಿ ಕೊಟ್ಟರ, MLA ಕೊಟ್ಟರ, MP ಕೊಟ್ಟರ, ಮಿನಿಸ್ಟರ್ ಕೊಟ್ಟರ ಇವ್ರಿಗೆ. ಹಾಗಾಗಿ ಏನು ನಾವ್ ಹೇಳ್ತಾ ಇದೀವಿ, ಸರಿಯಾಗಿ ಕೆಲಸ ಮಾಡಿದ್ರೆ ಇಲ್ಲಿಂದ ಎಚ್ಚಬೇಕಾಯ್ತು. ಇಲ್ಲಿ ನಾವು ಬುದ್ಧಿ ಕಲಿಸ್ಬೇಕಾಯ್ತು. ನಮ್ಗೆ ಗೊತ್ತು ಯಾವ ತರ ನಾವು ಬುದ್ಧಿ ಕಲಿಸ್ತೀವಿ. ನೆಕ್ಸ್ಟ್ ಪೊರ್ಕೆಗಳು ಬರ್ತವೆ, ಬಾರ್ಕೋಲ್ಗಳು ಬರ್ತವೆ, ಬೂದಿ ತಗೊಂಬತ್ತೀವಿ. ಹೊಡಿಬೇಕಾದ್ರೆ ನಿಮ್ಗೆ ತೋರ್ಸು ತಗೊಂಡ್ರು ಮಾನ ಮರ್ಯಾದಿರು. ನಿಮ್ಗೆ ಎಷ್ಟೆಷ್ಟು ಸಂಬಳ ತಗೊಂಡ್ರಿ ನೀವೆಲ್ಲವ? ಸರ್ಕಾರಿ ಜಾಗ ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಬರ್ಲಿ DC ನಾವ್ ಹೇಳ್ತೀವಿ, DC ನಾಳೆ ಇಲ್ಲೇ ಆಗ್ತದೆ. ಹೆಂಗೆ ನೀವು ಕೆಲಸ ಮಾಡೋದು ಉಳ್ಕೊಂಡ್ರೆ ನಾವು ನೋಡ್ತೀವಿ ನಾವು ಇಲ್ಲಿ. ಎಲ್ಲ ಲಂಚ 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 ಕೊಡ್ತೋದಿಕ್ ಕೆಲಸ. ಯಾರ್ಯಾರು ಲಂಚ ಕೊಡ್ತಾರೆ ನಿಮ್ಗೆ, ನೀವ್ ಎಲ್ಲಿದೆ ಅದು ಹೋಗಿ ಎಲ್ಲಿ ಟ್ರಾನ್ಸಾಕ್ಷನ್ ಆಗಿ ದುಡ್ಡು ಬರ್ತದೆ ಅವೆಲ್ಲ ನಮಗ್ ಗೊತ್ತು. ಯಾವ್ಯಾವ ಬಂಕಲ್ಲಿ ಹೋಗಿ ದುಡ್ಡು ಹೋಗ್ಕೊಂಡು ಅಲ್ಲಿ ದುಡ್ಡು ಬರ್ತದೆ ಅಂತ ನಮಗ್ ಗೊತ್ತು. ಹಾಗಾಗಿ ಏನು ರೈತರು ಇವತ್ತು ನಾವು ಬಂದಿದೀವಿ. ಕುಟುಂಬ ರಾಜಕಾರಣದಲ್ಲಿ ಮುಳುಗೋಗ್ತಾ ಇದ್ದಾರೆ ಎಲ್ಲ ಪಕ್ಷದವರು. BJP, ಕಾಂಗ್ರೆಸ್, ದಳ ಎಲ್ಲರೂ ಕುಟುಂಬದವರೇ ಆಗ್ಬೇಕು, ಬೇರೆಯವ್ರು ಯಾರೂ ಬರಕಿಲ್ಲ, ಯಾರೂ ಬರಕಿಲ್ಲ, ಎಲ್ಲರೂ ಅವ್ರವರೇ ಆಗ್ಬೇಕು. ಹಾಗಾಗಿ ನಿಮ್ಗಳಿಗೆ ಸಂತಾನ ಶಿಕ್ಷೆ ಮಾಡ್ಬೇಕು ಹೊರತು ಪ್ರಾಣಿಗಳಿಗೆ ಯಾಕೆ ನಾವು ಕಾಡು ಒಳಗಡೆ ಹೋದ್ರೆ ಅವು ಹೊರಗಡೆ ಬರ್ತವೆ, ನಮ್ಮನ್ನ ನೋಡ್ತೇವೆ, ನೀವು ಅಲ್ಲಿ ಫೈರಿಂಗ್ ಮಾಡ್ತೀರಾ. ನೀವ್ ನೋಡಿದ್ರೆ ಒಂಥರ ಕಾಣ್ತೀವಿ ನಾವು. ಅವು ಈಗ ಬಂದು ಅಟ್ಯಾಕ್ ಮಾಡ್ತೇವೆ ನಮ್ಮ ಮೇಲೆ. ನೀವು ಸಫಾರಿ ನಿಲ್ಸ್ರೆ ಗಣೇಶ್ ಪ್ರಸಾದ್ ಹೇಳ್ತಾರೆ ಎಲ್ಲಾ ದೇಶಗಳಲ್ಲೂ ಸಫಾರಿ ಇದೆ, ನಿಜ ಇರಬಹುದು. ಎಲ್ಲಾ ದೇಶದಲ್ಲೂ ರೈತರಿಗೆ ಏನೆಲ್ಲ ಎಲ್ಲಾನು ಕೊಟ್ರಿ, ಆ ಒಂದು ಇಲ್ಲಿ ಕೊಟ್ಟರಿ ನೀವು ಫೆಸಿಲಿಟಿಗಳನ್ನ. ಅಮೆರಿಕಾದಲ್ಲಿ ಒಬ್ಬ ರೈತ ಒಂದು ಹಸು ಮಾಡಿದ್ರೆ 450 ರೂಪಾಯಿ ಸಬ್ಸಿಡಿ ಕೊಡ್ತಾರಲ್ಲಿ. ನೀವು ಕೊಟ್ಟರೆ ಇಲ್ಲಿ ಅಲ್ಲೂ ಜನಗಳ ಮೇಲೆ ಅಟ್ಯಾಕ್ ಮಾಡಿವಾ? ಏನು
ರೈತ ಬೆಳೆಗಳ ಮೇಲೆ ತಿಂದು ಹಾಳು ಮಾಡಿದ ಪ್ರಾಣಿಗಳು ಅಲ್ವೇ? ಗಣೇಶ್ ಪ್ರಸಾದ್ ಫಸ್ಟ್ ನೀವು ಕರೆಕ್ಟ್ ತಿಳ್ಕೊಳ್ಳಿ. ನೀವು ಹುಟ್ಟುತ್ತಲೇ ಶ್ರೀಮಂತರು, ನೀವು ಬಡವ್ರ ಕಷ್ಟ ನಿಮಗೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಹೇಳಿಕೆಗಳು, ನಿಮ್ಮ ಮಾತುಗಳು ಸರಿ ಬರಲ್ಲ ನಮ್ಗೆ. ಹಾಗಾಗಿ ಸಫಾರಿನಲ್ಲಿ ಜನ ಮತ್ತು ಜಾನುವಾರುಗಳಿಗೆ 100 ಭಾಗದಲ್ಲಿ ಎಲ್ಲ ವಿಡಿಯೋ ಮಾಧ್ಯಮ ಮಿತ್ರರ ಮೂಲಕ ಎಲ್ಲರೂ ನೋಡ್ತಾ ಇದ್ದೀರಾ. ಜನಗಳಿಗೆ ಕುಡಿಯೋ ನೀರು ಕೊಡೋದ್ರಲ್ಲಿ ಹೇಳುತ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ದುಡ್ಡು ಕುಡಿಯೋ ನೀರು ಬಂದ್ರು ಸಹ 100 ಭಾಗದಲ್ಲಿ ಕುಡಿಯೋ ನೀರನ್ನ ಕೇಳೋಂತ ಒಂದು ಪರಿಸ್ಥಿತಿ ಬಹಳ ಜನ ಕೇಳ್ತಾರೆ. ಜಾನುವಾರುಗಳು ಕೇಳ್ತಾವ ಅದ್ರ ಬಗ್ಗೆ. ಮತ್ತು ಮೇವು ಮತ್ತದನ್ನ ಕೊಡಬೇಕು. ಮತ್ತೆ ಗುಂಡಾಲ ಜಲದಿಂದ ಹುಣಸೆಗೆ ಏನು ಮಾಡಿದ್ದಾರೆ ಮಾರ್ಗ, ಅದನ್ನ ತಿದ್ದುಪಡಿ ಮಾಡಿ ಮಾಲಾಪುರ ಕಡೆ ಹೋಗ್ಬೇಕು ಅಂತ ನಮ್ಮ ಎಲ್ಲ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ತಹಸೀಲ್ದಾರ್ ಅವರು ಯಾಕೆ ನಾವು ಪ್ರಶ್ನೆ ಅಂತೀವಿ ಅಂದ್ರೆ, ಕೆಲಸಗಳು ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ. ಅವರು ತಹಸೀಲ್ದಾರ್ ಗಿರಿ ಬಿಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ. ತಹಸೀಲ್ದಾರ್ನವರೇ ನಿಮ್ಗೆ ಸಂಬಳ ಕೊಡ್ತಿರೋರು, ನಾವು ರಾಜಕಾರಣ ಮಾಡಕ್ ನೀವು ಬಂದಿಲ್ಲ. ಎಲ್ಲೆಲ್ಲಿ ದಾರಿಗಳಿವೆ, ಸರ್ಕಾರಿ ದಾರಿಗಳಿವೆ, ಅವ್ರು ಕೆಲಸ ಮಾಡ್ಬೇಕು ಹೊರತು ನಿಮ್ಮ ಫೋನ್ ಸಂಭಾಷಣೆಗಳನ್ನ ನಾವು ಕೇಳಿದೀವಿ. DC ಹತ್ರಕ್ಕೆ ಹೋದ್ರೆ DC ಹತ್ರಕ್ಕೆ ಹೋಗಿ ಮಾಡ್ಬಿಟ್ಟಾರ ಅಂದ್ರೆ ಅದಕ್ಕೆ ನಾವು ನಿಮ್ಮ ಹತ್ರಕ್ಕೆ ಬಂದಿರೋದು. ನಿಮ್ಗೆಲ್ಲ 2 ಕೊಂಬಿಲ್ಲ, ನಿಮ್ಗೆಲ್ಲ ಸಂಬಳ ಕೊಡಕ್ಕೆ ನಾವ್ ಇರೋದು. ನಮ್ ದುಡ್ಡಲ್ಲಿ ಸಂಬಳ ನಿಮ್ಗೆ ಗೌರವವಾಗಿ ಹೇಳ್ತಾ ಇದೀವಿ. ಇನ್ ಮುಂದೆ 100ರಲ್ಲಿ ನೀವು ರಾಜಕೀಯ ಮಾಡೋದ್ ಬಿಟ್ಟು ಕೆಲಸ ಮಾಡದೆ ಹೋದ್ರೆ ಕೈಗೆ ಏನೇನ್ ತಗತೀವಿ ಅನ್ನೋದು ನಿಮ್ಗೆ ಹೇಳ್ಬೇಕಾಯ್ತ ಮುಂಚೆ ನಾವು. ಹಾಗಾಗಿ ನಾವೇನ್ ಕಾನೂನು ಕೊಟ್ಟು ಏನು ಕೇಳಲ್ಲ, ನಾವು ಇಲ್ಲಿ ಬಂದು ಖಾತೆ ಮಾಡ್ಕೊಡು ಅಂತ ಕೇಳಲ್ಲ. ನಾವು ನಮ್ಮ ಅಪ್ಪನ ನಮ್ಮ ಖಾತೆ ಮಾಡ್ಕೊಡ್ತೀವಿ. ಸರ್ಕಾರಿ ಜಾಗದಲ್ಲಿ ರೋಡ್ ಕೊಡು ಅಂತ ಕೇಳ್ತೀವಿ. ಕಾನೂನು 1000 ಜನ ಹೇಳಿದ್ರು ಬಂದಿಯೇ, ನಾವು ಒಬ್ಬೊಬ್ಬ ಹೇಳಿದ್ರು ಕಾನೂನು. ಅದು ಕಾನೂನ ಯಾರು ಮೀರಬಾರದು. ಹಾಗಾಗಿ ನೀವು ನಿಮ್ಮ ವಿರುದ್ಧನೇ ಈ ದೊಡ್ಡ ಮಟ್ಟದ ಸ್ಟ್ರೈಕು ಅದೇನೋ ಬಂದು ಮಾತಾಡಿ. ಆಮೇಲೆ ನೀವು ಮತ್ತೆ ಕುಗ್ರಾಮಗಳಿಗೆ ಸಚಿವ ಸಂಪುಟ ಸೇವೆ ಮಾಡಿದ್ರು ಸಹ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇನ್ನೂ ಆ ಕುಗ್ರಾಮಗಳಿಗೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಗ್ರಾಮಗಳಿಗೆ ಕುಡಿಯೋ ನೀರು ಕೊಡಕ್ಕಾಗಿಲ್ಲ ಅವರು. ಮತ್ತೆ ಏನು ಜಾನುವಾರು ಕುಣಿಕೋಡು ಸಾಂಕ್ರಾಮಿಕ ರೋಗಗಳು ಆಗ್ತಾ ಇದೆ, ಅದ್ರ ತಡೆಗಟ್ಟಲು ವಿಫಲವಾಗಿದ್ದಾರೆ. ಮತ್ತೆ ಅರಣ್ಯ ಇಲಾಖೆ ಏನ್ ಸಫಾರಿ ಪುನಃ ಇಲ್ಲೂ ಪ್ರಾರಂಭ ಮಾಡಿದ್ದಾರೆ. ಅದು ಗೊಂದಲ ಮದಿ ಬೆಳೆ ಕಾರ್ಯಕ್ರಮ ನಾವು ಮಾಡ್ತೀವಿ, ಇಲ್ಲೇ ಇರ್ತೀವಿ ನಾವು.